ಕಂದಸ್ವಾಮಿ ಎಷ್ಟನೇ ಜಾಗ ಇದು ನೀವು ಈ ತರ ಬಂದು ಕೂತ್ಕೋತಾ ಇರೋದು? ಸುಮಾರು ಎಷ್ಟು ಸತಿ ಹೋಗಿದ್ದೀರಿ ಈ ತರ? ಈ 4 ವರ್ಷದಿಂದ ಇದು ಮಹಿಳಾ ಸಂಘ ಆಯ್ತು, ಮಹಿಳಾ ಸಂಘ ಆಯ್ತು, ಸಂಬಂಧಿಕರದಾಯ್ತು, ಇದು ಇಲ್ಲಿಗೆ ಬಂದಿದೆ. ಯಾಕೆ ಎಲ್ಲೂ ಸರಿ ಬರ್ತಿಲ್ಲಪ್ಪ? ಸರಿ ಬಟ್ ನಮ್ದು ಪ್ರಾಬ್ಲಮ್ ಏನೂ ಇಲ್ಲ ಅಂತ ನಾವು ಇದುವರೆಗೂ ನಮ್ಮ ಮನೆಯವರಾಗಲಿ ನಮ್ಮ ಅಕ್ಕಂದಿರಾಗಲಿ ನಮ್ಮ ತಂದೆ ಯಾವ ಪ್ರಾಬ್ಲಮ್ ಕೊಟ್ಟಿಲ್ಲ. ಮದುವೆ 4 ವರ್ಷ ಆಗೈತೆ. 4 ವರ್ಷದಿಂದ ಒಂದು 6 ತಿಂಗಳು ನನ್ನ ಜೊತೆಗೆ ಸರಿಯಾಗಿ ಬಾಳಿಲ್ಲ. ಬರೀ ಅವ್ರ ಅಮ್ಮನ ಮತ್ತೆ ಕೇಳ್ಕೊಂಡು ಹಾಳಾಗೋಗ್ತು. ಕೇಳ್ತಾ ಇದ್ದೆ ಇದೆಲ್ಲ ಸರಿ ಇಲ್ಲ, ಬೇಡ ಮುಂದಕ್ಕೆ ಲೈಫ್ ಇದೆಲ್ಲ ಸರಿ ಹೋಗಲ್ಲ, ಚೆನ್ನಾಗಿರ್ಬೇಕಂತ ಕೇಳ್ತಾ ಇದ್ದೆ. ಇದೆಲ್ಲ ಬಿಟ್ಬಿಡಿ, ಜನರಲ್ ಇಶ್ಯೂಸ್ ಎಲ್ಲ ಬಿಟ್ಬಿಡಿ. ನೀವು ಅವ್ರ ಮನೆಯಲ್ಲಿ ಮನೆ ಮಾಡ್ಕೊಟ್ಟಾಗ ಹೋಗಿದ್ರ? ಅಲ್ಲಿ ಇದ್ರಿ, ಏನಾಯ್ತಂತ ತೊಂದ್ರೆ? ಅದನ್ನ ನಾನು ಕೇಳ್ಕೊಂಡು ಹೋಗಿಲ್ಲ. ಅವರೇ ಮಾಡಿದ್ರು, ಆಯ್ತು. ನಾನು ಇಂತಿ ಕೇಳಿದಕ್ಕೋಸ್ಕರ ನಾನು ಇದು ಮಾಡ್ಕೊಂಡೆ, ಆಯ್ತು ಹೆಂಡತಿಗೋಸ್ಕರ ಹೋದ್ರಿ. ಹೋದಾದ್ಮೇಲೆ ನಾನು ಕರೆಕ್ಟ್ ಆಗಿದ್ದೆ. ನನ್ನ ಕೆಲಸ ಮಾಡ್ಕೊಂಡಿದ್ದೆ, ಕೆಲ್ಸಕ್ಕೆ ಹೋಗಿ ಬಂದು ಅಡುಗೆಗಳು ಮಾಡ್ತಾ ಇರ್ಲಿಲ್ಲ. ಯಾಕಂತ? ಹೆಂಗಂದ್ರೆ ಬೆಳಿಗ್ಗೆ ರಾತ್ರಿ ಹೆಂಗ್ ಮಲಗಿರ್ತಾರೆ, ಬೆಳಿಗ್ಗೆ ಎದ್ರೆ ರಾತ್ರಿ ನಾನು ಬರೋರ್ಗು ಹಂಗೆ ಇರ್ತಾ ಇದ್ದೆ. ಮಕ ಒಂದು ಬೊಟ್ಟಿರಲ್ಲ ಮೈಯಲ್ಲಿ, ಕಳೆ ಕೂಲೆಲ್ಲ ಒಂಥರ ಇರೋದು. ಹಿಂಗೆ ಬಂದ್ರೆ ಕೇರೆ ಮಾಡ್ತಾ ಇರ್ಲಿಲ್ಲ. ಒಂದು ಮಾತು ಏನಾರು ನನ್ನ ಹತ್ರ ಏನಾರು ತಿಂದ ಇಲ್ವಾ, ಇಲ್ಲ ಕೆಲ್ಸಕ್ಕೆ ಹೋಗಿ ಸುಸ್ತಾ ಇದಿಲ್ಲ ಏನಂತ ಏನಾರು ಒಂದು ಮಾತಾಡ್ತೀಯ, ಬಂದ್ರೆ ನಿಮ್ಮ ಮನ್ಸಿನ ಮೇಲೆ ಕುತ್ಕೊಂಡು ಕಾಲ್ ಮೇಲೆ ಕಾಲು ಹಾಕೊಂಡು ನಿಮ್ಮ ಅಮ್ಮನ ಎದುರುಗಡೆ ಮಾತಾಡ್ಬೇಕು. ಗಂಡ ಅಂತ ಅನ್ನೋದು ಸಪ್ರೇಟ್ ಹಬ್ಬ. ಒಂದು 5 ನಿಮಿಷ ಬಂದು ನಿಂತ್ಕೋ, ಒಂದು 5 ನಿಮಿಷ ಮಾತಾಡೋದಕ್ಕೆ ಅಂದ್ರೆ ಬರೋಕ್ಕಾಗಲ್ಲ. ನಿನ್ನ ಹತ್ರ ಕಂಡೀಷನ್ ಮಾತಾಡ್ಬಿಟ್ಟು ಮಾತಾಡ್ತೀನಿ. ಏನ್ ಕಂಡೀಷನ್? ಅದಕ್ಕೆ ಇಟ್ಕೊಂಡು ಇಲ್ಲ ಈ ಥರ 9 ತಿಂಗಳು ಬಿಟ್ಕೊಂಡು ನಾನು ಬರ್ತೀನಿ. ಆಮೇಲೆ 9 ತಿಂಗಳವರೆಗೂ ತಡ್ಕೊಳ್ಳೋ ಸ್ಥಿತಿ ನನಗಿಲ್ಲ. ಅದಕ್ಕೆ ನನಗೆ ತಿಂಗಳಿಗೆ 5,000 ರೂಪಾಯಿ ಕೊಟ್ಬಿಡು, ಹಂಗಿದ್ರೆ ನಾನು ಬರ್ತೀನಿ ಮೇಲ್ಗಡೆ. ನಾನು ಕೊಡೋಕ್ಕಾಗಲ್ಲ. ನಿನ್ನ ಮನೆಗೆ ಏನು ಸಂಸಾರಕ್ಕೆ ಬೇಕು ನಾನು ತಂದಾಕ್ತೀನಿ. ಅದು ಬಿಟ್ಟು ಇಷ್ಟು ಕೊಡು ಅಷ್ಟು ಕೊಡು ಅಂದರೆ ಅದಾಗಲ್ಲ. ಅಷ್ಟಲ್ಲಿ ಅವ್ರ ಅಮ್ಮ ಬಂದು ಮಾತಾಡ್ತೀನಿ. ಆಮೇಲೆ ಅವ್ರ ಅಪ್ಪ ಬಂದು ಒಂದೇ ಒಂದು ಮಾತಾಡಿದ್ರು, ನೋಡಪ್ಪ ನಾನು ದುಡ್ಕೊಂಬರ್ತೀನಿ, ತಿಂಗಳಾರು ಕೊಟ್ಬಿಡ್ತೀನಿ, ತಿನ್ನೋಕಾರೆ ತಿಂಗಳಾರು ಹೋಗ್ತಾ ಇರ್ತೀನಿ. ನಾನು ಅದೇ ಹೇಳಿದೆ, ನಿಮ್ಮ ಥರ ಬೆಳಕು ನನಗೆ ಇಷ್ಟ ಇಲ್ಲ. ಯಾವಾಗ ನೋಡೋದು ಪ್ರತಿ 24 ಅವರ್ ನಿದ್ದೆ ಮಾಡೋದು, ನಿದ್ದೆ ಟಿವಿ ನೋಡೋದು. ನಿಮ್ಮ ಪ್ರೋಗ್ರಾಮ್ ನೋಡ್ತಾರೆ ಮನೇಲಿ ಡೈಲಿ ಅವ್ರ ಅಮ್ಮ ನೋಡುತ್ತಾರೆ. ಒಂದಲ್ಲ ಒಂದು ದಿವಸ ನಾನು ಆ ಟಿವಿಗೆ ಬರ್ತೀನಿ, ನನ್ನ ಹತ್ರನೇ ಹೇಳ್ತಾರೆ ನಾನು ಹೋಗ್ತೀನಿ ಅಂತ. ಈಗ ಮನೆ ಬಾಡಿಗೆ ಏನೋ ನೀವು ಕಟ್ಟಕ್ಕಾಗಲ್ಲ ಅಂತ ಹೇಳಿದ್ರು. ಎಷ್ಟು ತಿಂಗಳಿದ್ರಿ ಮೇಡಮ್? ನಾವು 1 ತಿಂಗಳು ಇರ್ಲಿಲ್ಲ. ಬಾಡಿಗೆ ಕಟ್ಟೋಕ್ಕಾಗಲ್ಲ ನನಗೆ, ಒಂದು ಮನೆ ತಂದಾಕ್ತೀನಿ ಇಲ್ಲ ಬಾಡಿಗೆ ಕೊಡ್ತೀನಿ. ಹೌದು ಮೇಡಮ್, ನಾನೇ ಒಂದು ಮಾಡಕ್ಕಾಗಲ್ಲ. ಯಾಕಂದ್ರೆ ನಾನು ಅಪ್ಪ ಅಮ್ಮನೂ ನೋಡ್ಬೇಕು. ನೀನು ಕೆಲ್ಸಕ್ಕೆ ಹೋಗು ಅಂತ ನೀವು ಹೇಳಿದ್ರೆ ಕೆಲ್ಸಕ್ಕೆ ಹೋಗು, ಒಂದು ನಾನು ಬಾಡಿಗೆ ಕೊಡ್ತೀನಿ, ಇಲ್ಲ ನೀನು ಬಾಡಿಗೆ ಕೊಟ್ಟು ಮಿಕ್ಕಿದ್ ನಾನು ಬಂದು ನಮ್ಮ ಅಪ್ಪ ಅಮ್ಮನ ನೋಡ್ಬೇಕು, ನಾನು ಮನೆ ತಂದಾಕಿ ಮಿಕ್ಕಿದ್ ನಾನು ಮೇಂಟೈನ್ ಮಾಡ್ಕೊತೀನಿ. ಕಷ್ಟ ಸುಖ ಬಾಳ್ಬೇಕು, ಸಂಸಾರ ಅನ್ನೋದು ಯಾರಿಗಿಲ್ಲ. ಇವತ್ತವರೆಗೂ ನನ್ನ ಸಂಸಾರ ಹಾಳಾಗೋಕ್ಕೆ ಅವ್ರ ಅಮ್ಮನೇ. ಕಡೆಗೂ ಇವಾಗ ನಮ್ಮ ಅಕ್ಕಂದಿರನ್ನ ಸರಿ ಇಲ್ಲ ಅಂತ ಹೇಳ್ತಾರೆ. ಏನ್ ಹಿಂಸೆ ಕೊಟ್ಟ ನಿಮ್ಮ ಅಕ್ಕಂದ್ರಲ್ಲ, ಇವ್ರು ಎರಡನೇ ನಮ್ಮ ಅಕ್ಕಂದ್ರು ನಿಮ್ದೇ ಮಧುರು. ನೀವೇನೋ ಹೇಳ್ಕೊಡ್ತೀರಂತೆ ನಿಮ್ ತಮ್ಮಂಗೆ, ಅವ್ರಿಬ್ರು ಬದುಕಕ್ ಬಿಡಲ್ಲ ಅಂತ. ಅದೇ ಮೇಡಮ್, ನಾವ್ ಏನ್ ತಪ್ಪು ಮಾಡಿದೀವಿ ಅಂತ ನಮ್ಗೆ ಗೊತ್ತಿಲ್ಲ. ಇವಾಗ ಇವ್ನ ಇವ್ನಿಗೆ ಚೆನ್ನಾಗಿ ಮದ್ವೆ ಮಾಡಿ ನನ್ನ ತಮ್ಮ ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೂ ಉದ್ದೇಶದಿಂದ ನಾವು ಮದ್ವೆ ಮಾಡಿದ್ವಿ. ಮದ್ವೆ ಆಯ್ತು, ಮದ್ವೆನಲ್ಲೂ ನಮ್ಗೆ ತುಂಬಾ ನೋವು ಕೊಟ್ರು, ಅದು ತಡ್ಕೊಂಡ್ವಿ. ನಾವು ಮದ್ವೆನಲ್ಲೂ ನೋವು ತಡ್ಕೊಂಡಿದ್ವಿ. ತಿರ್ಗಾ ಬಂದ್ಬಿಟ್ಟು ಮದ್ವೆ ಆಗಿ ಮನೆಗೆ ಕರ್ಕೊಂಡ್ ಬರ್ಬೇಕಾದ್ರೆ ಫಸ್ಟ್ನೇ ದಿನ ನಮ್ ದೊಡ್ಡವರೆಲ್ಲ ಏನ್ ಹೇಳಿದ್ರು, ಅಕ್ಕ ತಂಗಿದ್ರು ನೀವೇ ಹೋಗ್ಬೇಕು ಮನೆಗೆ. ನಾವ್ ಹೋದ್ವಿ, ನಮ್ಮನ್ನ ಮಾಡಕ್ ಬಿಟ್ಟಿಲ್ಲ ಮೇಡಮ್. ಮನೆ ಈಚೆ ಕುಂಡ್ರಿಸಿದ್ರು ಅವರು ನಮ್ಮನ್ನ. ಸರಿ ನಾವೇನೆ, ನಾನು ನಮ್ಮ ಚಿಕ್ಕಮ್ಮ ನಮ್ಮ ಅಕ್ಕ 3 ಜನ ಹೋಗಿ ಏನ್ ಇನ್ನ ರೆಡಿ ಮಾಡಿಲ್ವಲ್ಲ, ಎಷ್ಟೊತ್ತಿಗೆ ರೆಡಿ ಮಾಡಿರ್ತಾನೆ, ನಾನೇ ರೆಡಿ ಮಾಡ್ತಾ ಇದೀನಿ ಅಂತ ಅವ್ರ ಅಮ್ಮನೇ ಎಲ್ಲ ಹಾಸಿಗೆ ಹಾಕೋದ್ಲು ಮೇಡಮ್. ಅದಕ್ಕೂ ನಾವು ಕೇಳಲಿಲ್ಲ. ಸರಿ ಗಂಡು ಹೆಣ್ಣನ್ನ ಯಾವಾಗ ಕಳ್ಸ್ಕೊಡ್ತೀರ ಅಂದ್ರೆ ನಾವ್ ಇವಾಗೆಲ್ಲ ಕಳ್ಸಲ್ಲ, 1 ವಾರ ಆದ್ಮೇಲೆ ಕಳ್ಸೋದು. ಇವಾಗೆಲ್ಲ ನಾವು ನೀವ್ ಹೇಳ್ದಂಗೆಲ್ಲ ಕಳ್ಸ್ಕೊಡಿ. ಏನತ್ತೆ ಈ ತರ ಹೇಳ್ತಾ ಇದ್ಯಾ, ಇವಾಗ ಮದ್ವೆ ಆಗಿದೆ, 3 ಸತಿ ಕರ್ಕೊಂಡ್ ಹೋಗ್ಬೇಕು, ಕರ್ಕೊಂಡ್ ಬರ್ಬೇಕು, ಅದ್ರಲ್ಲಿ ನೀವ್ ಈ ತರ ಇಲ್ಲಮ್ಮ ನಾವ್ ಹೇಳೋದು ಇಷ್ಟೇನೆ ಅಂತ ಅಂದ್ಬಿಟ್ರು. ಸರಿ ಆಯ್ತು ಅಂತ ಅಂದ್ಬಿಟ್ಟು ಅಲ್ಲಿಂದ ನಮ್ ದುಃಖ ನಮ್ದು ಮೇಡಮ್. ಅಲ್ಲಿಂದ ನಾವು ಮನೆಗೆ ಹೋದ್ವಿ. ಆ ಹುಡ್ಗಿ ಹೇಳಿದ್ಲಂತೆ, ನನ್ಗೆ ನೀನ್ ಇಷ್ಟ ಇಲ್ಲ, ಅದಕ್ಕೆ ನನ್ಗೆ ನೀನ್ ದೂರ ಇರು, ನನ್ನ ನಿನ್ನ ಹತ್ರ ಫಸ್ಟ್ ನೈಟ್ ಮಾಡ್ಕೊಳಲ್ಲ ಅಂತ ಹೇಳಿದ್ಲಂತೆ. ಆವಾಗ ಇಷ್ಟ ಇಲ್ಲ ಅಂದವಳು ಇಷ್ಟು ಗಂಟೆ ಏನಕ್ಕೆ ಮೇಡಮ್ ಬಾಳ್ಬೇಕು, ನೀವೇ ಹೇಳಿ, ಇದ್ರ ಅರ್ಥ ಹೇಳಿ ನೀವು, ಅಷ್ಟೇನೆ ಮೇಡಮ್. ಎಂಗೇಜ್ಮೆಂಟ್ ಆದಾಗಿಂದ ಅವ್ರನ್ನ ಒಂದು ಪ್ರಶ್ನೆ ಕೇಳಿಲ್ಲ. ನಿಮ್ ಮಧ್ಯೆ ಈ ಮಗು ಬಡವಾಗೋಯ್ತು? ನನ್ಗೆ ಆಸೆ ಇದೆ ಮಗು ಅನ್ನೋದು, ನನ್ಗೆ ಆಸೆ ಇದೆ. ಒಂದಲ್ಲ ಎರಡಲ್ಲ, ಅಷ್ಟೊಂದು ಹೋಗ್ಬಿಟ್ಟಿದೆ 2 ವರ್ಷದಿಂದ. ಯಾಕೆ ಅವ್ರು ಕೆಲ್ಸಕ್ಕೆ ಹೋಗಲ್ಲ? ಅದು ನನಗಿನ್ನೂ ಅರ್ಥ ಆಗಿ. ಮೈ ಬೇಕಲ್ಲ, ಕೆಲಸ ಮಾಡ್ಬೇಕಂದ್ರೆ ಮೈ ಬೇಕಲ್ಲ. ಮನೇಲೂ ಅಷ್ಟೇ, ಒಂದ್ ಅಡಿಗೆ ನಾವೇ ಬರ್ತಲ್ಲ, ಮನೆ ಊಟ ಮಾಡೋ ನಮ್ ತಂದೆ ಏನಮ್ಮ ಬಳೆ ಹಾಕಿಲ್ಲ ಅಂತ ಅಷ್ಟೇ, ಎದ್ದು ಬಳೆ ಹಾಕೋದು. ದೊಡ್ಡವ್ರು ಹೇಳತ್ತಪ್ಪ ಮೇಡಮ್, ಮನೆಗೆ ಹೆಂಗ್ಸಾದೋಳು ಹೆಂಗಿರ್ಬೇಕು ಹಂಗಿರ್ಬೇಕು. ಒಳ್ಳೆ ಬಿಕಾರಿ ತರ ಇದ್ರೆ ಯಾರ ಮನೆ ಸುಮ್ಮನೆ ಇರ್ತಾರೆ. ಈಗ ನೀವ್ ಎಲ್ಲಿದ್ದೀರಿಪ್ಪ? ಈಗ ನಾನು ಹೊಸರೋಡ್ ಎಲೆಕ್ಟ್ರಾನಿಕ್ ಸಿಟಿ ಹತ್ರ. ಅಲ್ಲಿ ಯಾರು ಇರ್ತಾರೆ? ಅಲ್ಲಿ ನಾನು ನಮ್ಮ ಅಪ್ಪ ನಾವು. ಅವ್ರು ಲಗ್ನ ಪತ್ರಿಕೆ ಕೊಡಕ್ ಬಂದಾಗ ನಿಮ್ ತಾಯಿ ಏನು? ಸೊಸೆ ಆದವಳು ಮನೇಲಿಲ್ಲ, ಮಗ ಇಲ್ಲಿ ಹೊಂಟ ಇದ್ದೇನೆ, ಸೊಸೆ ಅನ್ನೋಳು ಅಲ್ಲಿದ್ದಾಳೆ.
ಪ್ಲಸ್ ತಂಗಿ ಮದುವೆ ಅಂದ್ಬಿಟ್ಟು ಪತ್ರಿಕೆ ಬಂದು ತಂದು ಕೊಡ್ತಾರಲ್ಲ, ನನ್ನ ಚಿಕ್ಕ ಮಗಳ ಮದುವೆ ಅಂದ್ಬಿಟ್ಟು ಬರ್ರಿ ಅಂದ್ಬಿಟ್ಟು ಏನು ಇದಕ್ಕೆ ಮೇಲೆ ತಂದು ಓಡ್ ಕಳ್ಸಿದಾಯ್ತು, ಜಗಳ ಆಯ್ತು, ಎಲ್ಲ ಆಯ್ತು. ಸುಮಾರು ಒಂದು 6 ತಿಂಗಳೆಲ್ಲ ಫೋನ್ ಮಾಡ್ತಾನೆ ಅವ್ರು, ಏನಂತ? ಬಂದು ಬಾಳಕ್ಕಾಗಲ್ವ ಹಂಗೆ ಹಿಂಗೆ ಅಂತ. ನಾನು ಅದೇ ಹೇಳಿದೆ, ನಾನು ಬಾಳಕ್ಕಾಗಲ್ಲ, ನಾನು ಇದುವರೆಗೂ ಹೇಳಿಲ್ಲ, ಬಾ ನೀನು ಅಂತ ಹೇಳ್ತಾನೆ ಇದ್ದೀನಲ್ಲ. ಇಲ್ಲ ನೀನು ಬಂದು ಕರ್ಕೊಳ್ಳೋದ್ರೆ ಬರೋದು, ನಾನು ಬಂದು ಕರ್ಕೊಳೋಲ್ಲ, ನಾನು ಇಷ್ಟು ದಿನ ಕರ್ದಿದ್ದಾಗೋಯ್ತು, ನಿನಗೆ ಬೇಕಾಗಣ್ಣ ಅನ್ನೋನು ಬಾ. ಇಲ್ಲಾಂದ್ರೆ ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಬಾನೆ, ಅವರೆಲ್ಲ ಯಾರು ಬರೋದೆ, ಏನು ಸತ್ತೋಗೋರ ಹಂಗೆ ತಿಳ್ಕೊ. ಯಾಕೆ ಮೇಡಮ್, ಮಗಳು ಅನ್ನೋದು ಅವ್ರಿಗಿಲ್ವಾ? ಮಗಳನ್ನ ಕರ್ಕೊಂಡೋಗಿ ಬಿಡ್ಬೇಕು, ಸಂಸಾರ ಮಾಡ್ಬೇಕು, ಅವ್ರಿಗಿಲ್ವಾ?